ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನು ನಡೀತಿದೆ ಸ್ಟೇಷನಲ್ಲಿ? ಸರ್, ನಿಮ್ಮ ಮಗಳ ಬ್ರಾಸ್ಲೆಟ್ ಸಿಕ್ತು ಸರ್. ಏಯ್, ಏನು ಹೇಳ್ತಾ ಇದೆಯಾ? ಆ ಬ್ರಾಸ್ಲೆಟ್ ನಿಮ್ಮ ಮಗಳ ಬ್ಯಾಗಲ್ಲೇ ಇತ್ತು ಸರ್. ನಿಮ್ಮ ಮಗಳು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತೊಗೊತಾ ಇದ್ದಾರೆ ಸರ್. ಹಾಂ, ಸಾಹೇಬ್ರಿಗೆ ವರದಿ ಕೊಟ್ರಾ ಸರ್? ವೆರಿ ಗುಡ್, ವೆರಿ ಗುಡ್. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದಿಂದ ನಡೆಯೋರ್ನ ಧರ್ಮನೇ ರಕ್ಷಣೆ ಮಾಡಿ ಅಧರ್ಮದಿಂದ ಶತ್ರು ತುಂಬಾ ಸಲ ಗೆಲ್ಲಬಹುದು. ಧರ್ಮ ಎದುರಾಗೋ ಸಮಯದಲ್ಲಿ ಧರ್ಮ ಅವನನ್ನ ಸುಡುತ್ತಂತೆ. ಅದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದನ್ನ ನಾನಿವತ್ತು ಹೇಳ್ತಾ ಇಲ್ಲ ಸರ್, ಭಗವದ್ಗೀತೆಯಲ್ಲಿ ಅವತ್ತೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಕಾಣದ ಕೈಗಳು 1000 ಕುತಂತ್ರ ಮಾಡಿದ್ರೇನು, ಕಾಯೋನೊಬ್ಬ ಮೇಲಿರೋವಾಗ ಪ್ರತಿ ಕಣ್ಣೀರಿಗೂ ಅವನೇ ನ್ಯಾಯ ಕೊಡಿಸ್ತಾನೆ. ಅಧರ್ಮ ಮೆರಿಬಹುದು, ಆದ್ರೆ ಗೆಲ್ಲಕ್ಕಾಗಲ್ಲ. ಆದ್ರೆ ಧರ್ಮ ಸೋಲ್ಬಹುದು, ಆದ್ರೆ ಸಾಯಲ್ಲ. ಕರೆಕ್ಟಾಗಿ ಹೇಳಿದ್ರಿ ಜಯರಾಮಣ್ಣ. ಮನೆಗೆ ಬಂದ ಅತಿಥಿಗಳಿಗೆ ಕಾಫಿ ಕೊಟ್ಟು ಸತ್ಕಾರ ಮಾಡಿದ ಕೈಗಳಿಗೆ ಬೇಡಿ ಹಾಕೋದಕ್ಕೆ ಮುಂದಾಗ್ಬಿಟ್ಟಿದ್ವಿ. ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸಿ ಮೇಡಮ್, ನಮ್ಮಿಂದ ತಪ್ಪಾಗಿದೆ. ಕಳೆದು ಹೋಗಿದ್ದ ಬ್ರೇಸ್ಲೈಟು ಮಗಳ ಬ್ಯಾಗಲ್ಲೇ ಸಿಕ್ತಂತಲ್ಲ ಸರ್, ಅದನ್ನು ಸರಿಯಾಗಿ ತಿಳ್ಕೊಳ್ದೆ ಧರ್ಮ ನ್ಯಾಯನೇ ನಮ್ಮ ಉಸಿರು ಅಂತ ಬದುಕ್ತಾ ಇರೋ ಈ ಕುಟುಂಬದಲ್ಲಿ ಅನುಮಾನ ಪಟ್ಟು ನನ್ನ ಹೆಂಡತಿನೇ ಅರೆಸ್ಟ್ ಮಾಡಕ್ಕೆ ಬಂದ್ಬಿಟ್ರಿ. ಇದರಿಂದ ಖಂಡಿತ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ ಸರ್. ಈ ಥರ ಕೇಸ್ಗಳು ಬಂದಾಗ ವಿಚಾರ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ ಸರ್. ನನಗೆ ಮುಖ್ಯವಾದ ಕೆಲಸ ಇದೆ, ನೀವೆಲ್ಲ ಸ್ಟೇಷನ್ಗೆ ಹೊರಡಿ. ಜಯರಾಮ, ಜಯರಾಮ, ಇಷ್ಟೆಲ್ಲ ಆಗಿದ್ದು ನಿನ್ನ ಮಗನಿಂದಾನೆ. ಅವನು ನನ್ನ ಮಗಳ ತಂಟೆಗೆ ಬರದೆ ಸುಮ್ಮನೆ ಬೀದಿ ನಾಯಿ ಥರ ಇದ್ರೆ ಸರಿ. ಇಲ್ಲಾಂದ್ರೆ ಇವತ್ತು ಬಚಾವಾಗಿರೋ ಥರ ನಾಳೆ ಆಗೋದಿಲ್ಲ. ನಾಳೆ ಎವಿಡೆನ್ಸ್ ಸಮೇತ ಬಂದು ನಾನೇ ಒದ್ದು ಎಳ್ಕೊಂಡು ಹೋಗ್ತೀನಿ. ಇದು ನಿಮ್ಮೆಲ್ಲರಿಗೂ ಕೊಡ್ತಿರೋ ಎಚ್ಚರಿಕೆ ಅನ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.